ಎಲ್ಲರಿಗೂ ನಮಸ್ಕಾರ. ದ ವಿ ಸಿ ಕಪಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕರಿಂಡಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. 1/4 kg ಹಸಿಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಕುರೆಶನಿ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, 1.5 ಟೀ ಸ್ಪೂನ್ ಮೆಂತ್ಯ, 1.5 ಟೀ ಸ್ಪೂನ್ ಅಗಸೆ ಬೀಜ ಮತ್ತು 6 ಗಡ್ಡೆ ಬೆಳ್ಳುಳ್ಳಿಗಳು. ಇದರಲ್ಲಿ ನಾನು ಯೂಸ್ ಮಾಡಿರೋದು ಜವಾರಿ ಬೆಳ್ಳುಳ್ಳಿ. ಸೊ ಇದನ್ನು ಯೂಸ್ ಮಾಡಿದರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಬಿಟ್ಟು ಬೇರೆ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ತರಿಯಾಗಿ ರುಬ್ಬಬೇಕು. ಸೊ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಮತ್ತು 3 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡ್ಬಿಟ್ಟು ನಾನು ಮತ್ತೆ ತರಿಯಾಗಿ ರುಬ್ಕೊತೀನಿ. ಮತ್ತು ನಾವು ತೊಗೊಂಡಿರೋ ಹಸಿಮೆಣಸಿನ್ಕಾಯಿನ ತುಂಡು ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇವಾಗ ಮತ್ತೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಏರ್ ಟೈಟ್ ಕಂಟೈನರಿಗೆ ಹಾಕ್ಕೊಂಡು ಒಂದು 3 ರಿಂದ 4 ದಿನ ಅದನ್ನ ಬಿಸಿಲಿಗೆ ಇಡ್ತೀನಿ. ಸೊ ಅದೇನಾಗುತ್ತೆ, ಬಿಸಿಲಿಗೆ ಇಟ್ಟಾಗ ಫರ್ಮೆಂಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಗ್ಲಾಸ್ ಜಾರ್ ಇತ್ತು ಅಂದರೆ ಗ್ಲಾಸ್ ಜಾರಲ್ಲೂ ಇಡ್ಬೋದು. ಬಟ್ ಅದಕ್ಕೆ ಈ ಒಂದು 2 ರಿಂದ 3 ದಿನ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಕ್ಸ್ಟ್ರಾ ಫರ್ಮೆಂಟ್ ಆಗೋದಕ್ಕೆ. ಸೊ ನಮ್ಮ ಹತ್ರ ಏನು ಇನ್ನೊಂದು 3 ಗಡ್ಡೆ ಬೆಳ್ಳುಳ್ಳಿ ಉಳಿದಿರುತ್ತಲ್ಲ, ಅದನ್ನ ನಾನು ಸುಮ್ಮನೆ ಮೇಲ್ಗಡೆಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಫರ್ಮೆಂಟ್ ಮಾಡೋಕೆ ಇಡ್ತೀನಿ. ಇವಾಗ ಸೊ ನೋಡ್ಬೋದು ನೀವಿಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಈಗ ನಾವು ಇದನ್ನ ಚಪಾತಿ ರೊಟ್ಟಿ ಜೊತೆ ತಿನ್ಬೋದು.